ರೋಮಟೈಡ್ ಅರ್ಥ್ರೈಟಿಸ್ ಅಂದ್ರೆ ಹಾಗೆ ಆಸ್ಟಿಯೋ ಅರ್ಥ್ರೈಟಿಸ್ ಅಂದ್ರೆ ದೊಡ್ಡ ಜಾಯಿಂಟ್ಸ್ ಅಲ್ಲಿ ಸಮಸ್ಯೆ ಇರೋದಿಲ್ಲ ಅಂತಲ್ಲ, ಅವ್ರಿಗೂ ಇರುತ್ತೆ. ಈ ಸಮಸ್ಯೆಗೆ ಕಾರಣಗಳೇನು? ಉರಿಯೂತ, ಒತ್ತಡ, ಬೆರಳುಗಳು ಸೊಟ್ಟ ಆಗೋದು, ಕಾಲು ಬೆರಳು ಸೊಟ್ಟ ಆಗೋದು, ತಿಂದ ಆಹಾರ ಕೆಟ್ಟ ಭಾಗವಾಗಿ ಸಾರ ಭಾಗವಾಗಿ ಪರಿವರ್ತನೆ ಆದರೆ ಸಾರ ಭಾಗ ಶರೀರಕ್ಕೆ ಸಪ್ತಧಾತುವಾಗುತ್ತೆ. ಕರಳುಗಳಿಂದ ಪೋಷಕಾಂಶಗಳು ಶರೀರಕ್ಕೆ ಸಿಗಬೇಕು. ಆ ಸಂದರ್ಭದಲ್ಲಿ ಕರಳಿನಲ್ಲಿರ್ತಕ್ಕಂಥ ಕೊಳೆತ ಪದಾರ್ಥ, ಅದಕ್ಕೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಮಾಡ್ತಾರೆ. ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಬೆಂಗಳೂರು, ಹುಬ್ಬಳ್ಳಿ ಮತ್ತು ಧಾರವಾಡ. ಆತ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಸಂಧಿವಾತ, ಆಮವಾತ, ರೋಮಟೈಡ್ ಅರ್ಥ್ರೈಟಿಸ್, ಆಸ್ಟಿಯೋ ಅರ್ಥ್ರೈಟಿಸ್ ಈ ಸಮಸ್ಯೆಗೆ ಕಾರಣ, ಲಕ್ಷಣ, ಮನೆಮದ್ದು. ರೋಮಟೈಡ್ ಅರ್ಥ್ರೈಟಿಸ್ ಅಂದ್ರೆ ಚಿಕ್ಕ ಚಿಕ್ಕ ಜಾಯಿಂಟ್ಸ್ಗಳಲ್ಲಿ ಬರ್ತಕ್ಕಂಥ ಸಮಸ್ಯೆ. ಹಾಗೆ ಆಸ್ಟಿಯೋ ಅರ್ಥ್ರೈಟಿಸ್ ಅಂದ್ರೆ ದೊಡ್ಡ ದೊಡ್ಡ ಜಾಯಿಂಟ್ಸ್ಗಳಲ್ಲಿ ಬರ್ತಕ್ಕಂಥ ಸಮಸ್ಯೆ. ಹಾಗಂತ ರೋಮಟೈಡ್ ಅರ್ಥ್ರೈಟಿಸ್ ಇರ್ತಕ್ಕಂಥವ್ರಿಗೆ ದೊಡ್ಡ ಜಾಯಿಂಟ್ಸ್ ಅಲ್ಲಿ ಸಮಸ್ಯೆ ಇರೋದಿಲ್ಲ ಅಂತಲ್ಲ, ಅವ್ರಿಗೂ ಇರ್ತದೆ. ಈ ಸಮಸ್ಯೆಗೆ ಕಾರಣಗಳೇನು? ಲಕ್ಷಣ ಅಂತೂ ಗೊತ್ತಾಯ್ತು, ಸಣ್ಣ ಜಾಯಿಂಟ್ಸ್ಗಳಲ್ಲಿ ಸ್ಟಿಫ್ನೆಸ್ಸು, ಉರಿಯೂತ, ಒತ್ತಡ, ಬೆರಳುಗಳು ಸೊಟ್ಟ ಆಗೋದು, ಕಾಲು ಬೆರಳು ಸೊಟ್ಟ ಆಗೋದು, ಮೊಣಕಾಲಲ್ಲಿ ವಿಪರೀತವಾಗಿ ಊತ, ನೀರು ತುಂಬಿಕೊಳ್ಳೋದು, ಇವೆಲ್ಲ ಲಕ್ಷಣಗಳು. ಇವೆರಡೂ ಸಮಸ್ಯೆಗೆ ಕಾರಣ ಸಂಧಿವಾತ, ಆಮವಾತ, ರೋಮಟೈಡ್ ಅರ್ಥ್ರೈಟಿಸ್ ಅಂಡ್ ಆಸ್ಟಿಯೋ ಅರ್ಥ್ರೈಟಿಸ್. ಇದಕ್ಕೆ ಕಾರಣ ಏನು ಗೊತ್ತಾ? ಮೂಲ ಕಾರಣ ಜೀರ್ಣಾಂಗ ವ್ಯವಸ್ಥೆಯ ತೊಂದರೆಗಳು. ತಿಂದ ಆಹಾರ ಕೆಟ್ಟ ಭಾಗವಾಗಿ ಸಾರ ಭಾಗವಾಗಿ ಪರಿವರ್ತನೆ ಆದರೆ ಸಾರ ಭಾಗ ಶರೀರಕ್ಕೆ ಸಪ್ತಧಾತುವಾಗುತ್ತೆ. ಕೆಟ್ಟ ಭಾಗ ಪುರೇಶ ಮಲದ ರೂಪದಲ್ಲಿ, ಮೂತ್ರ ಮಲದ ರೂಪದಲ್ಲಿ, ಶ್ವೇದ ಮಲದ ರೂಪದಲ್ಲಿ ಶರೀರದಿಂದ ಹೊರ ಹೋಗುತ್ತೆ. ತ್ರೈಮಲಗಳ ಶುದ್ಧಿಗೆ ಜೀರ್ಣಾಂಗ ವ್ಯವಸ್ಥೆ ಗಟ್ಟಿಯಾಗಿದ್ದರೆ ಸಂಪೂರ್ಣವಾಗಿರ್ತಕ್ಕಂಥ ಶಕ್ತಿ ಬರ್ತದೆ. ಆ ಮೂರೂ ಮಲಗಳು ಶುದ್ಧವಾದಾಗ ಶರೀರದ ಪ್ರತಿಯೊಂದು ಭಾಗದಲ್ಲೂ ಕೂಡ ವಾತ, ಪಿತ್ತ, ಕಫ ಬ್ಯಾಲೆನ್ಸ್ ಆಗಿರ್ತದೆ. ಇಲ್ಲ ಅಂದರೆ, ಜೀರ್ಣಶಕ್ತಿ ಸರಿಯಾಗಿರಲಿಲ್ಲ ಅಂದರೆ ಅರ್ಧ ಜೀರ್ಣವಾದ ಆಹಾರ ಕರಳುಗಳಲ್ಲಿ ವಾತವನ್ನು ಹೆಚ್ಚಿಗೆ ಮಾಡುತ್ತೆ. ಕರಳು ವಾಯುವಿನಲ್ಲಿ ಏನಾದರೂ ವೃದ್ಧಿ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಆಹಾರ ಸ್ಟ್ರಕ್ ಆಗುತ್ತೆ, ತಡೆಯಲ್ಪಡ್ತದೆ, ಬೇದಿ ಸರಿಯಾಗೋದಿಲ್ಲ. ನಿಂತಿರ್ತಕ್ಕಂಥ ಆಹಾರ ಅಲ್ಲಿ ಕೊಳಿತದೆ. ಮಲ ಹೊಲಸು ಹೊರಗಡೆ ಬಂದಾಗ ಎಷ್ಟು ಗಲೀಜು ಅನಿಸುತ್ತೆ, ಅದು ಹೊಟ್ಟೆ ಒಳಗಡೆ ಇತ್ತು ಅಂದರೆ ಏನು ಮಾಡ್ಬೋದು? ಕರಳುಗಳು ಕೊಳಿತವೆ. ಆ ಕೊಳೆತಿರ್ತಕ್ಕಂಥ ಕರಳುಗಳಿಂದ ಏನಾಗುತ್ತೆ? ಶರೀರಕ್ಕೆ ರಕ್ತ ಸಂಚಾರ ಆಗುತ್ತೆ. ಕರಳುಗಳಿಂದ ಪೋಷಕಾಂಶಗಳು ಶರೀರಕ್ಕೆ ಸಿಗಬೇಕು. ಆ ಸಂದರ್ಭದಲ್ಲಿ ಕರಳಿನಲ್ಲಿರ್ತಕ್ಕಂಥ ಆ ಕೊಳೆತ ಪದಾರ್ಥ, ಕೊಳೆತ ಅಂಶ, ಅದಕ್ಕೆ ಆಮ ಅಂತ ಕರೀತಾರೆ, ರಕ್ತಕ್ಕೆ ಸೇರುತ್ತೆ. ಅದರ ಜೊತೆಗೆ ವಿಕಾರ ಸ್ವರೂಪದ ವಾತ ಸೇರ್ಕೊಳ್ತದೆ. ಆ ಆಮ ಮತ್ತು ಆಮ ವಾಯು ಎರಡೂ ಸೇರಿ ಸಂದುಗಳಲ್ಲಿ, ಸಣ್ಣ ಸಣ್ಣ ಸಂದುಗಳಲ್ಲಿ, ದೊಡ್ಡ ದೊಡ್ಡ ಸಂದುಗಳಲ್ಲಿ ಇನ್ಫ್ಲಮೇಷನನ್ನು, ಉರಿಯೂತವನ್ನು, ಸ್ಟ್ರಕ್ಕನ್ನು, ಅಲ್ಲಿ ಡ್ರೈನೆಸ್ಸನ್ನು, ವೃಕ್ಷತೆಯನ್ನು, ಡಿಜನ್ರೇಷನ್ ಅಂತ ಹೇಳಿದ್ರೆ ಆ ಟಿಶ್ಯೂಗಳನ್ನು ಸ್ಮೂತ್ ಆಗಿರ್ತಾವಲ್ಲ, ಯಾವುದು ಕಾರ್ಟಿಲೇಜು, ಅಲ್ಲಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಆ ಒಂದು ಸ್ಮೂತ್ ಏನಂದರೆ ಬೋನ್ಸ್ಗಳನ್ನು ಎಲ್ಲವನ್ನು ಸವಕಳಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ, ಕರಗಿಸ್ಲಿಕ್ಕೆ. ಅದೇ ಸಂಧಿವಾತ, ಆಮವಾತ ಆಗಿ ಪರಿವರ್ತನೆ ಆಗುತ್ತೆ. ಅಲ್ಲಿ ಆಮ ಹೋಗಿ ಪೂರ್ತಿ ಕುತ್ಕೊಂಡು ದೊಡ್ಡ ದೊಡ್ಡ ಜಾಯಿಂಟ್ಸ್ಗಳಲ್ಲಿ ಪೂರ್ತಿ ಕ್ಲಾಟ್ ಆಗಿ ಬ್ಲಡ್ ಎಲ್ಲ ಗಟ್ಟಿಯಾಗಿ ಸ್ವೆಲ್ಲಿಂಗ್ ಆಗಿ ನೀರು ತುಂಬಿಕೊಳ್ತಂದ್ರೆ ಆಸ್ಟಿಯೋ ಅರ್ಥ್ರೈಟಿಸ್. ಹೀಗೆ ಸಮಸ್ಯೆ ಹುಟ್ಟಿರೋದೆಲ್ಲಿಂದ? ಅಜೀರ್ಣದಿಂದ. ಅಜೀರ್ಣ ಆಗಬೇಕು ಅಂತ ಹೇಳಿದ್ರೆ ಕಾರಣ ತಪ್ಪಾದ ಆಹಾರ ತಿನ್ನೋದು, ವಿರುದ್ಧ ಪದಾರ್ಥಗಳನ್ನು ತಿನ್ನೋದು, ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಬೇಕರಿ ಪದಾರ್ಥ, ಮಾಂಸಾಹಾರ, ಇವೆಲ್ಲ ಕೆಟ್ಟ ಆಹಾರಗಳು, ದುಶ್ಚಟಗಳು. ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು, ಸರಾಯಿ, ಇವೆಲ್ಲ ದುಶ್ಚಟಗಳು, ಕೆಟ್ಟ ಆಹಾರಗಳು. ವಾತ ಹೆಚ್ಚಿಗೆ ಮಾಡ್ತಕ್ಕಂಥ ಆಹಾರಗಳು, ಆಲೂಗಡ್ಡೆ, ಬದನೆಕಾಯಿ, ಚಹಾ, ಕಾಫಿ, ಇವೆಲ್ಲ ಕಾರಣಗಳಿಂದಾಗಿ ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿರುತ್ತೆ. ಆ ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿರ್ತಕ್ಕಂಥ ಒಂದು ಕಾರಣದಿಂದಾಗಿ ಕರಳಿನಲ್ಲಿ ಮಲದಿಂದ ಆ ಮಲ ವಿಕಾರ, ಆಮ ವೃದ್ಧಿಯಿಂದ ಸಂಧಿವಾತ, ಆಮವಾತ.
ಸಂಪೂರ್ಣವಾಗಿ ಆಯುರ್ವೇದ ಶಾಸ್ತ್ರದ ಪ್ರಕಾರ ಇದು ಒಂದು ವಿವರಣೆ ಆಯಿತು. ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಇವುಗಳಿಗೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ. ನಮ್ಮ ಇಮ್ಯುನಿಟಿ ವ್ಯವಸ್ಥೆಗೆ ಹುಚ್ಚಿಡಿತದೆ. ಆ ಇಮ್ಯುನಿಟಿ ಸೆಲ್ಗಳು ನಮ್ಮ ಕಾರ್ಟಿಲೇಜ್ ಮೇಲೆ ಆಕ್ರಮಣ ಮಾಡ್ತವೆ, ನಮ್ಮ ಆ ಒಂದು ಇವು ರಪ್ಚರ್ ಮಾಡ್ತವೆ, ಸಿನೋವಿಯಲ್ ಫ್ಲೂಯಿಡನ್ನು ಹಾಳು ಮಾಡ್ತವೆ, ಅದರಿಂದ ಸಂಧಿವಾತ ಆಮವಾತ ಬರುತ್ತೆ ಅಂತ ಮಾಡರ್ನ್ ಮೆಡಿಕಲ್ ಸೈನ್ಸ್ ಹೇಳುತ್ತೆ. ಇಟ್ ಈಸ್ ಆಟೋ ಇಮ್ಯೂನ್ ಡಿಸೀಸ್ ಅಂತ ಅವರು ಹೇಳ್ತಾರೆ. ಆಟೋ ಇಮ್ಯೂನ್ ಡಿಸೀಸ್ ಬರ್ಬೇಕಂದ್ರೆ ಕಾರಣ ಏನು? ಇಮ್ಯುನಿಟಿ ಹುಚ್ಚಿಡಿದು. ಇಮ್ಯುನಿಟಿಗೆ ಯಾಕೆ ಹುಚ್ಚಿಡ್ತದೆ? ಟಾಕ್ಸಿನ್ ಜಾಸ್ತಿಯಾಗಿ ಇಮ್ಯುನಿಟಿ ಹುಚ್ಚಿಡಿತದೆ. ಆ ಸಿಂಪ್ಟಮ್ಸ್ ಇನ್ಕ್ರೀಸ್ ಆಗಲಿಕ್ಕೆ ಮೇನ್ ಸಿಸ್ಟಮ್ನಲ್ಲಿರ್ತಕ್ಕಂಥ ಆ ಜೀರ್ಣ ಮಲಬದ್ಧತೆನೇ ಕಾರಣ. ಅದಕ್ಕೆ ಆಮವಾತ ಆಗಿರ್ಬೋದು, ಸಂಧಿವಾತ ಆಗಿರ್ಬೋದು, ಇಲ್ಲಿ ಆಮವನ್ನು ಡೈಜೆಸ್ಟ್ ಮಾಡತಕ್ಕಂಥದ್ದೇ ಮೇನ್ ಚಿಕಿತ್ಸೆ ಇಲ್ಲಿ. ಅದಕ್ಕೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಮಾಡ್ತಾರೆ, ಬಸ್ತಿ ಕರ್ಮವನ್ನು ಮಾಡಿಸ್ತಾರೆ. ಪಂಚಕರ್ಮ ವಿರೇಚನ ಆಗಿರಬಹುದು, ಬಸ್ತಿ ಆಗಿರ್ಬೋದು, ಸಂಧಿವಾತ ಆಮವಾತಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸ್ತವೆ. ಅದರ ಬದಲಾಗಿ ನಾವು ಹಲವಾರು ಔಷಧಿಗಳನ್ನ ತೆಗೆದುಕೊಳ್ಳೋದು, ಸ್ಟೆರಾಯ್ಡ್ಗಳನ್ನ ತೆಗೆದುಕೊಳ್ಳೋದು, ಕೆಮಿಕಲ್ಗಳನ್ನು ತೆಗೆದುಕೊಳ್ಳೋದು, ಕ್ಯಾಲ್ಸಿಯಂ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ಳೋದು, ಇದರಿಂದಾಗಿ ಶರೀರದಲ್ಲಿ ಸಮಸ್ಯೆ ಇನ್ನೂ ವೃದ್ಧಿ ಆಗುತ್ತೆ. ಭಾಳ ಜನ ಈ ರಾಸಾಯನಿಕ ಔಷಧಿಗಳು, ಆಮೇಲೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಗಳು, ಪೇನ್ ಕಿಲ್ಲರ್ಗಳನ್ನು ತೆಗೆದುಕೊಂಡು ಕಿಡ್ನಿ ಫೇಲ್ ಆಗಿ, ಹಾರ್ಟ್ ಅಟ್ಯಾಕ್ ಆಗಿ, ಬ್ರೈನ್ ಹೆಮರೇಜ್ ಆಗಿ, ನರ ದೌರ್ಬಲ್ಯತೆ ಉಂಟಾಗಿ ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಬಿಕಾಸ್ ಯಾಕೆ ಅಂದರೆ ಈ ಔಷಧಿಗಳಿಂದ ಬ್ಲಡ್ಡಲ್ಲಿ ಟಾಕ್ಸಿಸಿಟಿ ಮತ್ತಷ್ಟು ಹೆಚ್ಚಿಗೆ ಆಗುತ್ತೆ. ಅದು ಕಾರ್ನರಿ ಆರ್ಟರಿಗಳನ್ನು ಕ್ಯಾಲ್ಸಿಫಿಕೇಶನ್ ಮಾಡುತ್ತೆ. ಕಿಡ್ನಿ ನೆಪ್ರಾನ್ಸ್ಗಳಲ್ಲಿ ಟಾಕ್ಸಿಸಿಟಿ ಜಾಸ್ತಿಯಾಗಿ ಕ್ರಿಯೇಟಿನ್, ಯೂರಿಕ್ ಆಸಿಡ್, ಬ್ಲಡ್ ಯೂರಿಯಾ ಎಲ್ಲ ಜಾಸ್ತಿಯಾಗಿ ಕಿಡ್ನಿ ಹಾಳಾಗಿ ಹೋಗುತ್ತೆ. ಇನ್ನಷ್ಟು ಶರೀರದಲ್ಲಿ ಅಮ್ಲೀಯತೆ ವೃದ್ಧಿಯಾಗಿ ಉರಿಯೂತ, ಆಮವಾತ ವೃದ್ಧಿ ಆಗ್ತದೆ. ಪೇನ್ ಕಿಲ್ಲರ್ ಔಷಧಿಯಿಂದ ಅಗೇನ್ ಕಿಡ್ನಿ ಫೇಲ್ ಆಗುತ್ತೆ, ಹಾರ್ಟಿಗೆ, ಬ್ರೈನ್ಗೆ ತೊಂದರೆ ಆಗುತ್ತೆ. ಅದಕ್ಕೆ ಸಂಧಿವಾತ ಆಮವಾತಕ್ಕೆ ಈ ಒಂದು ರಾಸಾಯನಿಕ ಔಷಧಿಗಳಿಗಿಂತ ಪಂಚಕರ್ಮ ಚಿಕಿತ್ಸೆ, ಪರಿಪೂರ್ಣ ಚಿಕಿತ್ಸೆ, ಸಂಪೂರ್ಣ ಚಿಕಿತ್ಸೆ, ಸಂಪೂರ್ಣ ಗುಣಪಡಿಸುವ ಚಿಕಿತ್ಸೆ, RA ಫ್ಯಾಕ್ಟರ್ ಅಂತ ಇರ್ತದೆ, ರೋಮಟೈಡ್ ಆರ್ಥರೈಟಿಸ್ ಫ್ಯಾಕ್ಟರ್. ಅದು ನೆಗೆಟಿವ್ ಬಂದರೆ ಒಳ್ಳೆಯದಾಗುತ್ತೆ. ಕನೆಕ್ಟಿಂಗ್ ಟಿಶ್ಯೂ ಡಿಸಾರ್ಡರ್ ಅಂತ ಬರ್ತದೆ, ಅದು ಸರಿಯಾಗಬೇಕು. ಇವೆಲ್ಲ ಸರಿಯಾಗಬೇಕಂದ್ರೆ ಅಥೆಂಟಿಕ್ ಪಂಚಕರ್ಮ ಚಿಕಿತ್ಸೆ ಅಗತ್ಯತೆ ಇದೆ. ನಮ್ಮ ಆಶ್ರಮದಲ್ಲಿ ಈ ಥರದ ರೋಗಿಗಳನ್ನು ಈ ಚಿಕಿತ್ಸೆಯಿಂದ ಬಹಳ ಜನರು ಗುಣ ಆಗಿದ್ದಾರೆ. 100ಕ್ಕೆ 95ರಷ್ಟು ಜನರನ್ನು ಗುಣಪಡಿಸ್ಬೋದು. ಇನ್ನು 5 ಜನರು ಯಾಕೆ ಗುಣ ಆಗೋದಿಲ್ಲ ಅಂದರೆ ನಾವೆಷ್ಟೇ ಔಷಧಿ ಕೊಟ್ಟರು ಅವ್ರ ಮೈಂಡ್ ಸರಿ ಇರೋದಿಲ್ಲ, ಅವ್ರ ಆಹಾರ ಪತ್ತೆ ಮಾಡೋದಿಲ್ಲ, ಸರಿಯಾಗಿ ಯೋಗಾಭ್ಯಾಸ ಮಾಡೋದಿಲ್ಲ, ಇದರಿಂದ ತೊಂದರೆ ಆಗುತ್ತೆ. ಇದು ಪರಿಹಾರ. ಮೊದಲನೇ ಹಂತ, ಎರಡನೇ ಹಂತದಲ್ಲಿ ಈ ಕಾಯಿಲೆ ಇದ್ದರೆ ಮನೆಯಲ್ಲಿ ಸರಿ ಮಾಡಿಸ್ಕೊಳ್ಳೋದು ಹೇಗೆ ಅಂದರೆ, ಬಹಳ ಮುಖ್ಯವಾಗಿ ಕಮಲದ ಬೀಜ ಅಂತ ಬರ್ತದೆ. ಕಮಲದ ಬೀಜ ವೈಟ್ ಕಲರ್ ಇರ್ತದೆ ನೋಡಿ, ಕನ್ನಡದಲ್ಲಿ ಕಮಲದ ಬೀಜ ಅಂತ ಹೇಳ್ತಾರೆ ಅದಕ್ಕೆ. ಅದನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೆನೆಸಿ ಹಾಲಿನಲ್ಲಿ ಕುದಿಸಿ, ಒಂದು 10-20 ಬೀಜವನ್ನು ಒಂದು ಗ್ಲಾಸ್ ಹಾಲಿನಲ್ಲಿ ಕುದಿಸಿ ಅದನ್ನು ರಾತ್ರಿ ಖಾಲಿ ಹೊಟ್ಟೆಲಿ ಸೇವನೆ ಮಾಡೋದು. ಇದರಿಂದ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಕಡಿಮೆ ಆಗುತ್ತೆ, ಆಮವಾತ ಕಡಿಮೆ ಆಗುತ್ತೆ. ಅದರಲ್ಲಿ ಬೇಕಾದ್ರೆ ಸ್ವಲ್ಪ ನೀವೇನು ಹಾಕ್ಕೊಳ್ಬೋದು ಅಂತ ಹೇಳಿದ್ರೆ ಶುಂಠಿ ಪುಡಿಯನ್ನು ಹಾಕ್ಕೋಬೋದು. ಜೀರ್ಣಾಂಗ ವ್ಯವಸ್ಥೆಗೆ ಶಕ್ತಿ ಬರುತ್ತದೆ. ಹಾಲು ಮಾತ್ರ ನಾಟಿ ಹಸುವಿಂದ ಇರಬೇಕು, ಪ್ಯಾಕೆಟ್ ಹಾಲಾದರೆ ಬೇಡ, ಬರೀ ಅದನ್ನಷ್ಟೇ ಕುದಿಸಿ ತಿನ್ಬೋದು. ಇನ್ನು ನುಗ್ಗೆ ಸೊಪ್ಪಿನ ಪಲ್ಯ, ಪಾಲಕ್ ಸೊಪ್ಪಿನ ಪಲ್ಯ ಇವುಗಳನ್ನ ಜಾಸ್ತಿ ತಿನ್ನೋದು, ಮೆಂತ್ಯ ಸೊಪ್ಪಿನ ಪಲ್ಯ, ಇದರಲ್ಲಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಇರ್ತದೆ. ಹಾಗೆಯೇ ಇದು ಜೀರ್ಣಾಂಗ ವ್ಯವಸ್ಥೆ ತೊಂದರೆ ಆಗಿರೋದ್ರಿಂದ ಅದನ್ನು ಸರಿಪಡಿಸ್ಕೊಳ್ಳಿಕ್ಕಾಗಿ 100 ಗ್ರಾಮ್ ಓಂ ಕಾಳು, 100 ಗ್ರಾಮ್ ಜೀರಿಗೆ, 100 ಗ್ರಾಮ್ ಶುಂಠಿ, 50 ಗ್ರಾಮ್ ಹಿಂಗು, 50 ಗ್ರಾಮ್ ಸೈಂಧವ ಲವಣ ಇವೆಲ್ಲವನ್ನು ಸೇರಿಸಿ ಪುಡಿ ಮಾಡಿ, ಆ ಪುಡಿಯನ್ನು ಏನು ಮಾಡಬೇಕು, 1 ಚಮಚ ಪುಡಿ, 2 ಚಮಚ ನಿಂಬೆಹಣ್ಣು ರಸ, 2 ಚಮಚ ಹಸಿ ಶುಂಠಿ ರಸ ಹಾಕಿ ಬೆಳಗ್ಗೆ ರಾತ್ರಿ ಒಂದು 50 ml ನೀರಿನಲ್ಲಿ ಸೇರಿಸಿ ಸೇವನೆ ಮಾಡೋದ್ರಿಂದ ಆಮಹರ ಆಗುತ್ತೆ, ಆಮ ಡೈಜೆಸ್ಟ್ ಆಗುತ್ತೆ, ಕಂಪ್ಲೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಬ್ಲಡ್ ಪ್ಯೂರಿಫೈ ಆಗುತ್ತೆ. ಆ ಒಂದು ಸಂಧಿವಾತ ಆಮವಾತ ಇದರಿಂದ ಗುಣ ಆಗ್ತಾ ಬರ್ತವೆ. ಇದರಲ್ಲಿ ನೋವು ನಿವಾರಕ ಶಕ್ತಿನೂ ಇದೆ. ಜೀರಿಗೆಯಲ್ಲಿ, ಓಂಕಾಳಲ್ಲಿ ನೋವನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಇದೆ. ಇನ್ನು ಜಾಯಿಂಟ್ಗಳಲ್ಲಿ ಪೇನ್ ಬಂದಾಗ ಅದಕ್ಕೆ ಏನು ಮಾಡೋದು, ಸಾಸಿವೆ ಎಣ್ಣೆ, ಪಚ್ಚ ಕರ್ಪೂರ ಮಿಶ್ರಣ ಮಾಡಿ, ಅದರಲ್ಲಿ ಸ್ವಲ್ಪ ನೀಲಗಿರಿ ಎಣ್ಣೆಯನ್ನು ಮಿಶ್ರಣ ಮಾಡಿ, ಅಲ್ಲಿ ಜಾಯಿಂಟ್ಸ್ಗಳೆಲ್ಲಿ ಊತ ಬಂದಿರ್ತದೆ ಅದಕ್ಕೆಲ್ಲ ಲೇಪನ ಮಾಡ್ಬೇಕು. ರಾತ್ರಿ ಬೆಳಗ್ಗೆ ಸ್ನಾನ ಮಾಡಬೇಕು, ಎಣ್ಣೆ ಸ್ನಾನ.
1 ಲೀಟ್ರು ಎಳ್ಳೆಣ್ಣೆಗೆ ಒಂದು 100 ml ಯಾವುದು ಈ ನೀಲಗಿರಿ ಎಣ್ಣೆ, ಒಂದು 100 ಗ್ರಾಮ್ ಪಚ್ಚಕರ್ಪೂರ ಮಿಕ್ಸ್ ಮಾಡಿ ಮಾಡ್ಬೋದು. ನಾನು ಹೇಳ್ತಕ್ಕಂಥ ಯಾವುದೇ ಮನೆಮದ್ದನ್ನು ಮಿನಿಮಮ್ 3 ತಿಂಗಳಾದರೂ ಮಾಡಬೇಕು ಈ ಸಂಧಿವಾತಕ್ಕೆ. ಮಿನಿಮಮ್ 1 ತಿಂಗಳು, ಮ್ಯಾಕ್ಸಿಮಮ್ 3 ತಿಂಗಳವರೆಗೂ ಮಾಡಿ ಮೊದಲು. ಅದಕ್ಕೆ ಅವಶ್ಯಕತೆ ಬಿದ್ದರೆ ಮತ್ತಷ್ಟು ನೀವು ಇನ್ಕ್ರೀಸ್ ಮಾಡ್ಕೋಬೋದು, ಆದರೆ 1 ತಿಂಗಳು 15 ದಿವಸ ಗ್ಯಾಪ್ ಕೊಟ್ಟು ಮಾಡೋದು. ಇದಿಷ್ಟು ಮಾಡ್ಕೊಳ್ಳಿ. ಆಮೇಲೆ ಒಂದು ವಿಶೇಷ ಸೂಚನೆ, ಆಮವಾತ ಮತ್ತು ಸಂಧಿವಾತಕ್ಕೆ ಸ್ಟಿರಾಯ್ಡ್ ಔಷಧಿಗಳನ್ನ ಮಾತ್ರ ತೆಗೆದುಕೊಳ್ಬೇಡಿ. ಅದು ಅಡಿಕ್ಷನ್ ಆಗುತ್ತೆ, ಬಹಳ ತೊಂದರೆ ಕೊಡುತ್ತೆ. ಹಾಗೆಯೇ ಕ್ಯಾಲ್ಸಿಯಂ ಕೊರತೆಯಿಂದ ಈ ಒಂದು ಸಮಸ್ಯೆ ಕೆಲವರಲ್ಲಿ ಬಂದಿರುತ್ತೆ. ಅಂಥವ್ರಿಗೆ ಇನ್ನಷ್ಟು ಕ್ಯಾಲ್ಸಿಯಂ ಸಪ್ಲಿಮೆಂಟ್ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಏನಂದ್ರದು ಸುಣ್ಣ, ವೀಳ್ಯದೆಲೆ, ಸೋಂಪು ಕಾಳು, ಸುಣ್ಣ. 1 ಗ್ರಾಮ್ನಷ್ಟು ಸುಣ್ಣ, 1 ವೀಳ್ಯದೆಲೆ ಹಾಗೂ ಒಂದು ಚಮಚದಷ್ಟು ಸೋಂಪು ಕಾಳು, ಇವನ್ನ ಸೇರಿಸಿ ಬೆಳಗ್ಗೆ ರಾತ್ರಿ ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ನು ಆ್ಯಕ್ಟಿವೇಟ್ ಆಗುತ್ತೆ, ಕ್ಯಾಲ್ಸಿಯಂನು ಕೂಡ ಶರೀರಕ್ಕೆ ಸರಿಯಾಗಿ ಸಿಗ್ತದೆ. ಇದಿಷ್ಟು ಮಾಡಬಹುದು. ಸೋರೆಕಾಯಿ, ಬೂದುಕುಂಬಳಕಾಯಿ, ಕ್ಯಾರೆಟು, ಬೀಟ್ರೂಟು, ಬೀನ್ಸು, ಬೆಂಡೆಕಾಯಿ, ಸೊಪ್ಪು, ತರಕಾರಿಗಳನ್ನು ಹೆಚ್ಚಾಗಿ ಬಳಸೋದು. ಮೊಳಕೆ ಕಾಳುಗಳನ್ನು ತಿಂದಾಗ ಸಂಧಿವಾತ ಆಮವಾತ ಜಾಸ್ತಿ ಆಗುತ್ತೆ. ಅದಕ್ಕೆ ಕಾಳುಗಳನ್ನು ಬೇಯಿಸ್ಕೊಂಡು ತಿನ್ನಬೇಕು. ಅದಾಗದೇ ಇದ್ದ ಪಕ್ಷದಲ್ಲಿ ಬರೀ ಸೊಪ್ಪು ತರಕಾರಿಗಳನ್ನು ಹೆಚ್ಚಿಗೆ ಬಳಸಬೇಕು. ಇದಿಷ್ಟು ಮಾಡಿ. ಎಣ್ಣೆ ಸ್ನಾನದ ಅಗತ್ಯತೆ ಇರ್ತದೆ. ಮಲಬದ್ಧತೆಯಿಂದ ಸಂಧಿವಾತಕ್ಕೆ ಹೆಚ್ಚಾಗಿರ್ತಕ್ಕಂಥ ಸಮಸ್ಯೆಗಳಾಗ್ತವೆ. ಅದಕ್ಕೆ ಮಲಬದ್ಧತೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ದಿ ಬೆಸ್ಟ್ ಅಂದರೆ ಹರಳೆಣ್ಣೆ, ಗೋಮೂತ್ರ. ಯಾರಿಗೆ ವಾತ ವೃದ್ಧಿಯಾಗಿರುತ್ತೆ, ವಾತ ಕಫ ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಗೋಮೂತ್ರವನ್ನು ಕುಡಿಬೇಕು. ಯಾರಿಗೆ ವಾತ ಪಿತ್ತ ವೃದ್ಧಿಯಾಗಿರುತ್ತೆ ಅವರು ಹರಳೆಣ್ಣೆಯನ್ನು ಕುಡಿಬೇಕು. ಈ ಹರಳೆಣ್ಣೆಯನ್ನು 2 ಚಮಚ ಕುಡಿಯೋದು. ಗೋಮೂತ್ರವನ್ನು 30 ml ಕುಡಿಯೋದು. ಯಾವಾಗಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ 6 ಗಂಟೆಗೆ. ಅದನ್ನು ಕುಡಿದ ಮೇಲೆ ಪ್ರತಿ ಅರ್ಧ ಗಂಟೆಗೆ ಒಂದೊಂದು ಗ್ಲಾಸ್ ಉಗುರು ಬೆಚ್ಚನೆ ನೀರು ಕುಡಿತಾ ಇದ್ರೆ ಹೊಟ್ಟೆ ಸ್ವಚ್ಛ ಆಗುತ್ತೆ ಒಂದು 3-4 ತಾಸಿನಲ್ಲಿ. ಆಮೇಲೆ ಪ್ರಸಾದ ಮಾಡೋದು. ಇದಿಷ್ಟು ಮಾಡಿದ್ರೆ ಸಂಧಿವಾತ ಆಮವಾತಕ್ಕೆ ಪರಿಹಾರ. ಆದ್ಮೇಲೆ ಈ ಮಾಹಿತಿ ತಮಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರನಿಗೆ ಶೇರ್ ಮಾಡ್ಕೊಳ್ಳಿ. ಗುಣವಾಗದ ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದ್ರಿಂದ 100 ವರ್ಷ ಆರೋಗ್ಯವಾಗಿ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ.